Good morning, students. Welcome to the online class. PUC first year commerce, subject name business study, subject code 27. So, today concept and what about previous concept? So, previous concept, what is business, meaning and objectives. ಹೋದ ಕ್ಲಾಸ್ನಲ್ಲಿ ಲಾಸ್ಟ್ ಕ್ಲಾಸ್ನಲ್ಲಿ ವ್ಯವಹಾರ ಎಂದರೇನು, ಉದ್ದೇಶಗಳು, ಲಕ್ಷಣಗಳನ್ನು ಅಭ್ಯಾಸ ಮಾಡಿದ್ದು. ಈಗ ಟುಡೇಸ್ ಕಾನ್ಸೆಪ್ಟ್, ಹೌ ಟು ಸ್ಟಾರ್ಟ್ ದ ಬಿಸ್ನೆಸ್, ವ್ಯವಹಾರವನ್ನು ಯಾವ ರೀತಿ ಪ್ರಾರಂಭ ಮಾಡಬೇಕು. ದಿಸ್ ಈಸ್ ದ ಟುಡೇಸ್ ಕಾನ್ಸೆಪ್ಟ್. ಆ್ಯಂಡ್ ಸೆಕೆಂಡ್ ಕಾನ್ಸೆಪ್ಟ್, ದಟ್ ಈಸ್ ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕ್, ವ್ಯವಹಾರದ ನಷ್ಟ ಭಯದ ಕಾರಣಗಳು. These are the two topic concept discussed today. So, anyway, the first concept, that is how to start the business. What are the factors considered to start the business? What are the factors considered? ಅಂದರೆ ವ್ಯವಹಾರವನ್ನು ಪ್ರಾರಂಭಿಸುವುದು ಹೇಗೆ, ಯಾವ ರೀತಿ ಅನ್ನೋದು ಮೂಲಭೂತ ಅಂಶಗಳ ಬಗ್ಗೆ ನಾವು ಏನು ಮಾಡಬೇಕಾಗ್ತದೆ, ತಿಳ್ಕೋಬೇಕಾಗ್ತದೆ. ಹೌ ಟು ಸ್ಟಾರ್ಟ್ ದ ಬಿಸ್ನೆಸ್, ದಟ್ ಈಸ್ ವ್ಯವಹಾರವನ್ನು ಪ್ರಾರಂಭಿಸುವ ಮೂಲಭೂತ ಅಂಶಗಳು. ಸೊ ಫಸ್ಟ್ ಒನ್, ಸೆಲೆಕ್ಷನ್ ಆಫ್ ಲೈನ್ ಆಫ್ ಬಿಸ್ನೆಸ್, ವ್ಯವಹಾರದ ಸ್ವರೂಪ ಮತ್ತು ಪ್ರಕಾರ ನಿರ್ಧರಿಸುವುದು. ಸೆಕೆಂಡ್ ಒನ್, ಸೈಜ್ ಆಫ್ ದ ಫರ್ಮ್, ಸಂಸ್ಥೆಯ ಗಾತ್ರ. ಥರ್ಡ್ ಒನ್, ಚಾಯ್ಸ್ ಆಫ್ ಓನರ್ಶಿಪ್, ಮಾಲೀಕತ್ವ ಆಯ್ಕೆ. ಫೋರ್ತ್ ಒನ್, ಲೊಕೇಶನ್, ಸ್ಥಳ. ಫಿಫ್ತ್ ಒನ್, ಪ್ಲಾಂಟ್ ಲೇಔಟ್, ಸ್ಥಾವರ ವಿನ್ಯಾಸ. ಸಿಕ್ಸ್ತ್ ಒನ್, ವರ್ಕರ್ಸ್, ಕಾರ್ಮಿಕ ವರ್ಗ. ಸೆವೆಂತ್ ಒನ್, ಟ್ಯಾಕ್ಸ್ ಪ್ಲಾನಿಂಗ್, ತೆರಿಗೆಯ ಯೋಜನೆ. ಆ್ಯಂಡ್ ಏಟ್ ಒನ್, ಲಾಂಚಿಂಗ್ ದ ಎಂಟರ್ಪ್ರೈಸ್, ಸಂಸ್ಥೆಯ ಪ್ರಾರಂಭ ಮಾಡುವುದು, ಲಾಸ್ಟ್ ಪಾಯಿಂಟ್. ಸೊ ದೀಸ್ ಆರ್ ದ ಬೇಸಿಕ್ ಫ್ಯಾಕ್ಟರ್ಸ್ to consider to start the business. Means how to start the business, what are the factors consider before starting the new business. ಯಾವುದೇ ಒಂದು ವ್ಯವಹಾರವನ್ನು ನಾವು ಪ್ರಾರಂಭ ಮಾಡೋಕ್ಕಿಂತ ಮೊದಲು ವ್ಯವಹಾರದ ಮೂಲಭೂತ ಅಂಶಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳಬೇಕಾಗ್ತದೆ. ಅಥವಾ ನಾವು ಒಂದು ವ್ಯವಹಾರ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೇಕಂತ ಮಾಡಿದ್ದೀನಿ ಅಂತ ತಿಳ್ಕೊರಿ, ಮೊದಲು ನಾ ಏನು ಮಾಡಬೇಕು, ಈ ವಿಚಾರ ತಿಳಿಯಲು ಬರಬೇಕಾಗ್ತದೆ. What I think before starting the business, like that some factors are there to consider before starting the business. First one, selection of line of business. First one, selection line of business or selection of the business. ವ್ಯವಹಾರವನ್ನು ಆಯ್ಕೆ ಮಾಡುವುದು, ವ್ಯವಹಾರದ ಸ್ವರೂಪ ಅಥವಾ ಪ್ರಕಾರವನ್ನು ಆಯ್ಕೆ ಮಾಡುವುದು. ಫಸ್ಟ್ ಒನ್ ವಿ ಕನ್ಸಿಡರ್ ವಿಚ್ ಒನ್, selection, ಆಯ್ಕೆ, selection of the business, which type of business, where to establish, all the things we should think about the before starting the business. ನಾವು ಯಾವುದೇ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲ ಯಾವ ವ್ಯವಹಾರವನ್ನು ನಾವು ಆಯ್ಕೆ ಮಾಡ್ಕೋಬೇಕು. ಮೊದಲನೇದು, ಯಾವ ಬಿಸ್ನೆಸ್ ಚಲೋ ನಡ್ತದೆ, ಒಳ್ಳೆಯ ರೀತಿಯಲ್ಲಿ ಲಾಭವನ್ನು ತಂದು ಕೊಡ್ತದೆ, ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕಾಗ್ತದೆ. ದಟ್ ಈಸ್ ಕಾಲ್ಡ್ ಲೈನ್ ಆಫ್ ಸೆಲೆಕ್ಷನ್ಸ್. ಸೊ ಬಿಫೋರ್ ಯು ಸ್ಟಾರ್ಟಿಂಗ್ ದ ಬಿಸ್ನೆಸ್, ಯು ಫಸ್ಟ್ ಥಿಂಕ್ ಲೈನ್ ಆಫ್ ಬಿಸ್ನೆಸ್. ಆ ಬಿಸ್ನೆಸ್ದ ಲೈನ್ ಎಷ್ಟಿರಬೇಕು, ಸ್ವರೂಪ ಎಷ್ಟಿರಬೇಕು, ಪ್ರಕಾರ ಎಷ್ಟಿರಬೇಕು ಅನ್ನೋದು ನಿರ್ಧರಿಸಲಿಕ್ಕೆ ಸಾಧ್ಯಾಗ್ತದೆ. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ಸೈಜ್ ಆಫ್ ದ ಫರ್ಮ್, ಸಂಸ್ಥೆಯ ಗಾತ್ರ. ಸಂಸ್ಥೆಯ ಗಾತ್ರವನ್ನು ನಾವು ನಿಗದಿಯನ್ನು ಮಾಡಬೇಕು. ಫಸ್ಟ್ ಫಿಕ್ಸ್ ದ ಬಿಸ್ನೆಸ್ ಸೈಜ್. Size may be big size, small size, and measurements and quality and quantity of the business we should consider before starting the business. ಯಾವುದೇ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡೋಕ್ಕಿಂತ ಮೊದಲು ವ್ಯವಹಾರದ ಅಥವಾ ಸಂಸ್ಥೆಯ ಗಾತ್ರವನ್ನು ನಿರ್ಧರಿಸಬೇಕು. ಅಂದರೆ ಸಣ್ಣ ಗಾತ್ರದ, ಸಣ್ಣ ಬಂಡವಾಳವನ್ನು ಹಾಕಿ ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು ಅಥವಾ ದೊಡ್ಡ ಪ್ರಮಾಣದ ವ್ಯವಹಾರವನ್ನು ಪ್ರಾರಂಭ ಮಾಡಬೇಕು. ಈ ಅಂಶವನ್ನು ನಾವು ಗಣನೆಗೆ ತೆಗೆದುಕೊಳ್ಬೇಕಾಗ್ತದೆ. ಥರ್ಡ್ ಪಾಯಿಂಟ್, ಚಾಯ್ಸ್ ಆಫ್ ಓನರ್ಶಿಪ್, ಮಾಲೀಕತ್ವ ಆಯ್ಕೆ ಅಂತಾರೆ. ಸೊ ಹಿಯರ್ ಬಿಫೋರ್ ಸ್ಟಾರ್ಟಿಂಗ್ ದ ಬಿಸ್ನೆಸ್ we think that which type of business, whether it is
ಪಾರ್ಟ್ನರ್ಶಿಪ್ ಬಿಸ್ನೆಸ್ और ಸಿಂಗಲ್ ಟ್ರೇಡ್ ಬಿಸ್ನೆಸ್ और ಜಾಯಿಂಟ್ ಸ್ಟಾಕ್ ಕಂಪನಿ ಬಿಸ್ನೆಸ್ ವಿ ಶುಡ್ ಕನ್ಸಿಡರ್. ಅಂದರೆ ಯಾವುದೇ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ನಾವು ಏನು ಮಾಡಬೇಕಾಗ್ತದೆ, ನಾವು ಒಬ್ಬನೇ ವ್ಯವಹಾರವನ್ನು ಸ್ಟಾರ್ಟ್ ಮಾಡಬೇಕು. ಸಿಂಗಲ್ ಟ್ರೇಡ್ ಸಿಸ್ಟಮ್ ಅಂತಾರೆ, ಅಥವಾ ಪಾಲುಗಾರನ ಕೂಡಿಕೊಂಡು ವ್ಯವಹಾರ ಮಾಡಬೇಕು, ಅಥವಾ ಸಂಯುಕ್ತ ಬಂಡವಾಳ ಸಂಸ್ಥೆಯೊಂದಿಗೆ ಕೂಡಿ ವ್ಯವಹಾರ ಮಾಡಬೇಕು. ಇದನ್ನು ನಾವು ಮೊದಲು ಏನು ಮಾಡಬೇಕಂದ್ರೆ ನಿರ್ಧಾರ ಮಾಡ್ಕೋಬೇಕಾಗ್ತದೆ. ಪಾರ್ಟ್ನರ್ಶಿಪ್ ಮಾಡ್ಕೋಬೇಕು, ಸಂಯುಕ್ತ ಬಂಡವಾಳ ಸಂಸ್ಥೆ, ಅಥವಾ ನಾ ಯಾರು ಮಾಡ್ಕೊಂಡು ನಾವು ಒಬ್ಬನೇ ಪ್ರಾರಂಭ ಮಾಡ್ತೀನಪ್ಪ ಅನ್ನೋದೊಂದು ನಿರ್ಣಯ ತೆಗೆದುಕೊಳ್ಬೇಕಾಗ್ತದೆ. ನೆಕ್ಸ್ಟ್ ಲೊಕೇಶನ್, ಸ್ಥಳ. ಸೊ very important point this one before starting the business, because location should be located. Which place you select. ಯಾವುದೇ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡೋಕ್ಕೆ ನಾವು ಸ್ಥಳವನ್ನು ನಿಗದಿ ಮಾಡಬೇಕಾಗುತ್ತದೆ. ಸ್ಥಳ ಅಂದರೆ ಎಲ್ಲಿ ಮಾಡಬೇಕು? ನಗರದ ಮಧ್ಯದಲ್ಲಿ ಮಾಡಬೇಕು, ಅಥವಾ ಜನಸಂಧಿಯಲ್ಲಿ ಇರುವ ಮಾರ್ಗದಲ್ಲಿ ಮಾಡಬೇಕು, ಅಥವಾ ಊರದ ಹೊರಗೆ ಮಾಡಬೇಕು ಅನ್ನೋದನ್ನು ನಾವು ಕನ್ಸಿಡರ್ ಮಾಡಬೇಕಾಗ್ತದೆ. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಬಿಸ್ನೆಸ್, the location is find out where it will be suitable, where it is suitable for the customers covers in our business. ಅಂದರೆ ಲೊಕೇಶನ್ ನಾವು ಜನಸಂದಣಿ ಇರುವ ಸ್ಥಳದಲ್ಲಿ ಮಾಡಿದ್ವಿ ಅಂದರೆ ಕಸ್ಟಮರ್ಸ್ ಬರ್ತಾರೆ, ಆಟೋಮೆಟಿಕ್ ಆಗಿ ಕಸ್ಟಮರ್ಸ್ ಬರ್ತಾರೆ ಅನ್ನೋದೊಂದು, ಅಥವಾ ಜನ ಎಲ್ಲಿ ಹೋಗ್ತಿರ್ತಾರೆ ಬರ್ತಿರ್ತಾರೆ ಅಲ್ಲಿ ನಾವು ಏನು ಮಾಡಬೇಕಾದ್ರೆ ಬಿಸ್ನೆಸ್ಸನ್ನು ಇಡಬೇಕಾಗ್ತದೆ. Fifth point, plant layout, ಸ್ಥಾವರ ವಿನ್ಯಾಸ. So before starting, we should select plants, machinery, yes, and patents. ಯಾವುದೇ ಒಂದು ವ್ಯವಹಾರವನ್ನು ನಾವು ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ನಮ್ಮ ವ್ಯವಹಾರಕ್ಕೆ ಎಷ್ಟು ಯಂತ್ರೋಪಕರಣಗಳು ಅವಶ್ಯಕತೆ ಇದೆ, ಹೌ ಮಚ್ ನೀಡ್ ಮಷಿನರೀಸ್, ಹೌ ಮಚ್ ನೀಡ್ ಫರ್ನಿಚರ್ಸ್. Yes, we think consider before starting the business. Next, sixth point factor, workers, karmikara varga. So before starting the business, we arrange labors, how much labors necessary for our business. ಎಷ್ಟು ಜನ ನಮ್ಮ ಬಿಸ್ನೆಸ್ಗೆ ಬೇಕಾಗ್ತಾರೆ, ಆ ಕಾರ್ಮಿಕರ ವರ್ಗವನ್ನು ನಾವೇನು ಮಾಡಬೇಕು ಗುರುತಿಸಿಡಬೇಕಾಗುತ್ತದೆ. ಯಾಕಂದರೆ ಯಾವುದೇ ಒಂದು ವ್ಯವಹಾರವನ್ನು ನಾವು ಪ್ರಾರಂಭ ಮಾಡ್ತೀವಿ ಅಂದರೆ ನಮ್ಮ ಬಿಸ್ನೆಸ್ಗೆ ಎಷ್ಟು ಜನ ಕಾರ್ಮಿಕರು ಬೇಕು ಅಥವಾ ಲೇಬರ್ಸ್ ಬೇಕು ಅನ್ನೋದು ಕಂಡುಕೊಳ್ಬೇಕಾಗ್ತದೆ. ಟ್ಯಾಕ್ಸ್ ಪ್ಲಾನಿಂಗ್, ಸೆವೆಂತ್ ಒನ್. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಬಿಸ್ನೆಸ್ ವಿ ಶುಡ್ ಕನ್ಸಿಡರ್ ಹೌ ಮಚ್ ಟ್ಯಾಕ್ಸ್ ಪೇ ಟು ದ ಗೋರ್ಮೆಂಟ್. ನಾವು ವ್ಯವಹಾರವನ್ನು ಪ್ರಾರಂಭಿಸುವ ಪೂರ್ವದಲ್ಲಿ ನಾವು ಟ್ಯಾಕ್ಸ್ ಅಥವಾ ತೆರಿಗೆಯನ್ನು ಎಷ್ಟು ತುಂಬಬೇಕಾಗ್ತದೆ ಅನ್ನೋದು ನಾವು ಏನು ಮಾಡಬೇಕಾಗ್ತದೆ, ಮೊದಲೇ ಒಂದು ಅಂದಾಜು ಪಟ್ಟಿಯನ್ನು ತಯಾರು ಮಾಡ್ಕೋಬೇಕಾಗ್ತದೆ. ಎಸ್, ದಟ್ ಈಸ್ ಟ್ಯಾಕ್ಸ್ ಪ್ಲಾನಿಂಗ್. ಈ ಎಲ್ಲ ಅಂಶಗಳಾಗುತ್ತೆ ಈ ಲಾಂಚ್ ದ ಎಂಟರ್ಪ್ರೈಸ್, ಲಾಂಚಿಂಗ್ ದ ಎಂಟರ್ಪ್ರೈಸ್. ಅವಾಗ ನಾವು ಏನು ಮಾಡ್ಬೋದು, ವ್ಯವಹಾರವನ್ನು ಪ್ರಾರಂಭ ಮಾಡಬಹುದು. ಅಂದರೆ ಸೊ 8 points, total 8 points you should consider before starting the business. That is selection of business, size of the firm, choice of ownership, locations, plant or workers, tax planning, and launching the enterprises. So these are the factors before starting the business. ಯಾವುದೇ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡಿ ಆ ಮಾಡೋಕ್ಕಿಂತ ಪೂರ್ವದಲ್ಲಿ ಈ ಅಂಶಗಳನ್ನು ಏನು ಮಾಡಬೇಕಾಗ್ತದೆ, ಮೂಲಭೂತ ಅಂಶಗಳನ್ನು ನಾವು ಗಣನೆಗೆ ತೆಗೆದುಕೊಳ್ಳಬೇಕಾಗ್ತದೆ. ಆಮೇಲೆ ನಾವು ಏನು ಮಾಡಬೇಕು, ವ್ಯವಹಾರವನ್ನು ಬಿಸ್ನೆಸ್ಸನ್ನು ಪ್ರಾರಂಭ ಮಾಡಬಹುದು. ದಿಸ್ ಈಸ್ ದ ಫಸ್ಟ್ ಕಾನ್ಸೆಪ್ಟ್. ಆ್ಯಂಡ್ ಸೆಕೆಂಡ್ ಕಾನ್ಸೆಪ್ಟ್, ಆಫ್ಟರ್ ಸ್ಟಾರ್ಟಿಂಗ್ ಬಿಸ್ನೆಸ್ ಆಫ್ ಬೇಸಿಕ್ ಫ್ಯಾಕ್ಟರ್ಸ್, ದೆನ್ ಗೋ ಟು ದ ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕ್. ಕಾಸಸ್ ಆಫ್ ಬಿಸ್ನೆಸ್ ರಿಸ್ಕ್, ವ್ಯವಹಾರದ ನಷ್ಟ ಭಯದ ಕಾರಣಗಳು. ವ್ಯವಹಾರದ ನಷ್ಟ ಭಯದ ಕಾರಣಗಳು. ವ್ಯವಹಾರವನ್ನು ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಾಗಲಿ ಅಥವಾ ವ್ಯವಹಾರ ಪ್ರಾರಂಭ ಮಾಡಿದ ನಂತರ ಆಗಲಿ ನಷ್ಟ ಭಯ, ಯಾವ್ಯಾವ ರಿಸ್ಕ್ಗಳನ್ನು ನಾವು ಎದುರಿಸಬೇಕಾಗ್ತದೆ ಅನ್ನೋದು ನಾವು ಒನ್ ಬೈ ಒನ್ ಅಭ್ಯಾಸ ಮಾಡಬೇಕಾಗ್ತದೆ. ಫಸ್ಟ್ ಒನ್, ಎಸ್, ನ್ಯಾಚುರಲ್ ಕಾಸಸ್. ಸೆಕೆಂಡ್ ಒನ್, ಹ್ಯೂಮನ್ ಕಾಸಸ್.
ಎಕನಾಮಿಕ್ ಕಾಜಸ್, ಅದರ್ ಕಾಜಸ್, ನೈಸರ್ಗಿಕ ಕಾರಣಗಳು, ಮಾನವನ ಕಾರಣಗಳು, ಆರ್ಥಿಕ ಕಾರಣಗಳು, ಇತರ ಕಾರಣಗಳು. ಇವೆಲ್ಲ ಏನಂದ್ರೆ ನಷ್ಟ ಬೆಳೆದ ಕಾರಣಗಳು. ವ್ಯವಹಾರಕ್ಕೆ ಯಾವುದೇ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡಿದ್ದು ಅಂದರೆ ಈ ನಷ್ಟ ಭಯ ವ್ಯಾಪಾರಸ್ಥನಲ್ಲಿ ಇದ್ದೇ ಇರ್ತದೆ. ಸೊ ಇಲ್ಲಿ ನ್ಯಾಚುರಲ್ ಕಾಸಸ್, ನೈಸರ್ಗಿಕ ಕಾರಣಗಳು ಅಂತ, ನೈಸರ್ಗಿಕ ಕಾರಣಗಳಿಂದ ನಮ್ಮ ಬಿಸ್ನೆಸ್ಗೆ ನಷ್ಟವಾಗುತ್ತದೆ. ಎಸ್, ಇಟ್ ಈಸ್ ಶೋಯಿಂಗ್ ದ್ಯಾಟ್ ಬೈ ರಿಸ್ಕ್ ಆಫ್ ನೇಚರ್, ಎಸ್, business carry the loss. When it is a loss, when nature will be destroyed, that is storms, earthquake, rains, ಅಂದರೆ ಭೂಕಂಪ ಆದಾಗ ನಮ್ಮ ವ್ಯವಹಾರಗಳಿಗೆ ನಷ್ಟ ಉಂಟಾಗ್ತದೆ. ಅಥವಾ ಸ್ಟಾರ್ಮ್ಸ್, ಅತಿಯಾದ ಗಾಳಿ ಬಂದಾಗ ನಷ್ಟ ಆಗ್ತದೆ. ರೇನ್ಸ್, ಮಳೆಗಳಿಂದ ನಮ್ಮ ವ್ಯವಹಾರಗಳು ನಷ್ಟ ಆಗ್ತವೆ. ದೀಸ್ ಆರ್ ದಟ್ ಈಸ್ ನ್ಯಾಚುರಲ್ ಕಾಜಸ್ ಅಂತ ಹೇಳಿ. ಎಸ್, ನೈಸರ್ಗಿಕ ಕಾರಣಗಳಿಂದ ವ್ಯವಹಾರಕ್ಕೆ ನಷ್ಟ ಆಗ್ತದೆ. ದಟ್ ಈಸ್ ಕಾಲ್ಡ್ ನ್ಯಾಚುರಲ್ ಕಾಜಸ್. ಆ್ಯಂಡ್ ಸೆಕೆಂಡ್ ಪಾಯಿಂಟ್, ಹ್ಯೂಮನ್ ಕಾಜಸ್, ಮಾನವನ ಕಾರಣಗಳು. ಸೊ ಹಿಯರ್ ದ ಬಿಸ್ನೆಸ್ ವಿಲ್ ಬಿ ಲಾಸ್ ಓನ್ಲಿ ರೀಸನ್ಸ್ ಹ್ಯೂಮನ್ ಕಾಜಸ್, ಮಾನವನ ಕಾರಣಗಳಿಂದ ವ್ಯವಹಾರ ನಷ್ಟ ಹೊಂದುತ್ತದೆ. ಸೊ ಲೈಕ್ ದಟ್ ಡಿಸ್ಹಾನೆಸ್ಟ್ ಇನ್ ದ ಬಿಸ್ನೆಸ್, ಅಪ್ರಾಮಾಣಿಕತನದಿಂದ ನಡೆಯುವುದು, ದಟ್ ಈಸ್ ಕಾಲ್ಡ್ ಡಿಸ್ಹಾನೆಸ್ಟ್. ನೆಗ್ಲಿಜೆನ್ಸಿ ಆಫ್ ದ ಬಿಸ್ನೆಸ್, ನೆಗ್ಲಿಜೆನ್ಸಿ ಅಂದರೆ ನಿರ್ಲಕ್ಷ್ಯ ತೋರುವುದು ಅಥವಾ ಕೆಲಸವನ್ನು ನಿರ್ಲಕ್ಷ್ಯ ಮಾಡುವುದು. ನೆಗ್ಲಿಜೆನ್ಸಿ ಆಫ್ ವರ್ಕ್, ದಿಸ್ ಇಸ್ ಆಲ್ಸೋ ಕಾಸ್ ಟು ದ ಬಿಸ್ನೆಸ್. ಅಂದರೆ ಮಾನವನ ಕಾರಣಗಳಂದರೆ ಮಾನವನ ಕಾರಣಗಳಿಂದ ಆಗುವ ನಷ್ಟಗಳು ಯಾವ ಅಂದರೆ ವ್ಯವಹಾರದಲ್ಲಿ ಅಪ್ರಾಮಾಣಿಕವಾಗಿ ವರ್ತಿಸುವುದು. ಇದರಿಂದ ಏನಾಗ್ತದೆ, ವ್ಯವಹಾರಕ್ಕೆ ನಷ್ಟ ಆಗ್ತದೆ. ಆಮೇಲೆ ಕಾರ್ಮಿಕ ವರ್ಗವನ್ನು ನಿರ್ಲಕ್ಷಿಸುವುದು, ಅಂದರೆ ಕಾರ್ಮಿಕರಿಗೆ ಅಲ್ಲಿ ಜನರಿಗೆ ಏನು ಮಾಡೋದು, ನೆಗ್ಲಿಜೆನ್ಸ್ ಮಾಡೋದು, ಅಂಡರ್ ಎಸ್ಟಿಮೇಟ್ ತೋರಿಸೋದು. ಈ ಕಾರಣಗಳಿಂದ ಏನಾಗ್ತದೆ, ವ್ಯವಹಾರಕ್ಕೆ ನಷ್ಟ ಉಂಟಾಗ್ತದೆ. ಆ್ಯಂಡ್ ಥರ್ಡ್ ಪಾಯಿಂಟ್, ಎಕನಾಮಿಕ್ ಕಾಜಸ್, ಆರ್ಥಿಕ ಕಾರಣಗಳು ಅಂತ ಹೇಳ್ತಾರೆ. ಸೊ ಎಕನಾಮಿಕ್ ಕಾಜಸ್, ದಟ್ ಈಸ್ ವಾಟ್ ಆರ್ ದ ರಿಸ್ಕ್ ಕ್ಯಾರಿಡ್ ಬೈ ದ ಬಿಸ್ನೆಸ್. ಆರ್ಥಿಕ ಕಾರಣಗಳು ಯಾವುವು? ವಾಟ್ ಆರ್ ದ ಎಕನಾಮಿಕ್ ಕಾಜಸ್? ದಟ್ ಈಸ್ ಗೋರ್ಮೆಂಟ್ ಪಾಲಿಸೀಸ್, ಗೋರ್ಮೆಂಟ್ದ ನೀತಿ ನಿಯಮಗಳು ಬದಲಾವಣೆ ಆದಾಗ, ಚೇಂಜ್ ಆಫ್ ಟೆಕ್ನಾಲಜಿ ಆ್ಯಂಡ್ ಪ್ಯಾಷನ್ಸ್, ಮಾರುಕಟ್ಟೆಯಲ್ಲಿ ಏನಾಗ್ತದೆ, ತಾಂತ್ರಿಕತೆ ಬದಲಾದಾಗ ಅಥವಾ ಪ್ಯಾಷನ್ ಬದಲಾದಾಗ ಏನಾಗ್ತದೆ, ಆರ್ಥಿಕ ನಷ್ಟ ಆಗ್ತದೆ. ಅಂದರೆ ನಾವು ಉತ್ಪಾದನೆ ಮಾಡಿದ ವಸ್ತುಗಳಿಗೆ ಏನು ಮಾಡೋದು, ಬೇಡಿಕೆ ಕಡಿಮೆಯಾಗುವುದು, ಬಿಕಾಸ್ ಆಫ್ ಪ್ಯಾಷನ್ ಆ್ಯಂಡ್ ಟೆಕ್ನಾಲಜಿ ಅಂತಾರೆ ಇದಕ್ಕೆ. ಅಥವಾ ಗೋರ್ಮೆಂಟ್ ಪಾಲಿಸೀಸ್, ಸಡನ್ಲಿ ಗೋರ್ಮೆಂಟ್ ಹ್ಯಾವ್ ಚೇಂಜ್ ದ ಪಾಲಿಸೀಸ್, ದ್ಯಾಟ್ ಟೈಮ್ ಅವರ್ ಬಿಸ್ನೆಸ್ ಕಮ್ ಟು ದ ಡೌನ್, ಅಂದರೆ ನಷ್ಟವನ್ನು ಅನುಭವಿಸ್ತದೆ. ಆ್ಯಂಡ್ ಲಾಸ್ಟ್ ಪಾಯಿಂಟ್, ಅದರ್ ಕಾಜಸ್, ಇತರ ಕಾರಣಗಳಿಂದಲೂ ವ್ಯವಹಾರ ಏನಾಗ್ತದೆ, ನಷ್ಟ ಹೊಂದುತ್ತದೆ. ದ ಬಿಸ್ನೆಸ್ ರಿಸ್ಕ್ ಅವೈಲೇಬಲ್ ಥ್ರೂ ದ ಅದರ್ ರೀಸನ್ಸ್. ಅದರ್ ರೀಸನ್ಸ್ ಮೀನ್ಸ್ ವಾಟ್? ಇನ್ ದ ಮಾರ್ಕೆಟ್ ಫ್ಲಕ್ಚುವೇಟ್ ಬೈ ರೇಟ್ ಚೇಂಜಿಂಗ್, ಅಂದರೆ ಬೆಲೆಯಲ್ಲಿ ಏರಿಳಿತ ಆದಾಗ ವ್ಯವಹಾರಕ್ಕೆ ನಷ್ಟ ಉಂಟಾಗ್ತದೆ. ಫ್ಲಕ್ಚುವೇಟ್, ಪ್ರೈಸ್ ರೇಸ್, ಸಡನ್ಲಿ ಇನ್ಕ್ರೀಸ್, ವ್ಯವಹಾರದಲ್ಲಿ ಏನಾಗ್ತದೆ, ಮಾರುಕಟ್ಟೆಯಲ್ಲಿ ವಸ್ತುಗಳ ಬೆಲೆ ಅತಿಯಾದಾಗ ಏನಾಗ್ತದೆ, ಬೆಲೆ ಹೆಚ್ಚಾದಾಗ ಏನಾಗ್ತದೆ, ವ್ಯವಹಾರದಲ್ಲಿ ನಾವು ನಷ್ಟವನ್ನು ಅನುಭವಿಸಬೇಕಾಗ್ತದೆ. ಇನ್ನೊಂದು ನೆಕ್ಸ್ಟ್ ಪಾಯಿಂಟ್, ದಟ್ ಈಸ್ ಕ್ವಾಲಿಟಿ fail in the market, our product, definitely we are facing the risk. ನಾವು ಮಾರಾಟ ಮಾಡುವ ವಸ್ತುಗಳಿಗೆ ಏನಾಯ್ತು, ಗುಣಮಟ್ಟ ಹೊಂದಿರಬೇಕು, ಆವಾಗ ಮಾತ್ರ ಏನಾಗ್ತದೆ, ಮಾರಾಟ ಆಗ್ತದೆ. ಅದರ್ವೈಸ್ ವಿ ಆರ್ ಫೇಸಿಂಗ್ ದ ರಿಸ್ಕ್ ಆ್ಯಂಡ್ ಅಂಡರ್ ಗೋಯಿಂಗ್ ಟು ದ ಲಾಸ್ ಆಗಿ ನಾವು ಹೊರಬರಬೇಕಾಗ್ತದೆ. ಸೊ ದೀಸ್ ಆರ್ ದ 4 ರೀಸನ್ಸ್ ಕಾಜಸ್ ಆಫ್ ದ ಬಿಸ್ನೆಸ್ ರಿಸ್ಕ್. ವ್ಯವಹಾರದ ನಷ್ಟ ಭಯದ
ಕಾರಣಗಳು 4 ಅದಾವೆ, 4 ನೀವು ತಿಳ್ಕೋಬೇಕು. ದಟ್ ಈಸ್ ನ್ಯಾಚುರಲ್ ಕಾಸಸ್, ನೈಸರ್ಗಿಕ ಕಾರಣಗಳು. ಸೆಕೆಂಡ್ ಒನ್ ಹ್ಯೂಮನ್ ಕಾಸಸ್, ಮಾನವನ ಕಾರಣಗಳು. ಥರ್ಡ್ ಒನ್ ಎಕನಾಮಿಕ್ ಕಾಸಸ್, ಆರ್ಥಿಕ ಕಾರಣಗಳು. ಫೋರ್ತ್ ಒನ್ ಅದರ್ ಕಾಸಸ್, ಇತರ ಕಾರಣಗಳು. ಇವು ವ್ಯವಹಾರದ ನಷ್ಟಭಯದ ಕಾರಣಗಳು. ಇಷ್ಟು ನೀವು ತಿಳ್ಕೊಬೇಕು. ಸೊ ಟುಡೇ ವಿ ಆರ್ ಡಿಸ್ಕಸ್ ದಟ್ ಈಸ್ ಟುಡೇ ಕಾನ್ಸೆಪ್ಟ್ ಸ್ಟಾರ್ಟಿಂಗ್ ಬಿಸ್ನೆಸ್ ಆಫ್ ಬೇಸಿಕ್ ಫ್ಯಾಕ್ಟರ್ಸ್ ಆ್ಯಂಡ್ ಕಾಸಸ್ ಆಫ್ ಬಿಸ್ನೆಸ್. ಇವತ್ತು ನಾವು ಅಭ್ಯಾಸ ಮಾಡಿದ್ದೇವೆ. ಇನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಿಮಗೆ ಮತ್ತೆ ಇದೇ ಟಾಪಿಕ್ನ ಮುಂದಿನ ಭಾಗವನ್ನು ಹೇಳ್ತೀನಿ. ಓಕೆ ಸ್ಟೂಡೆಂಟ್ಸ್.